ಇನ್ನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಾಸನಪುರ ತೋಟದ ಮನೆಯೊಂದರಲ್ಲಿ ಅಪಾರ ಪ್ರಮಾಣದ ಡ್ರಗ್ಸ್ ಸೀಸ್ ಆಗಿದೆ, ಪತ್ತೆಯಾಗಿದೆ. ಮೈಸೂರಿನಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಡ್ರಗ್ಸ್ ಜಾಲದ ಬಗ್ಗೆ ಅಥವಾ ಆ ಡ್ರಗ್ಸ್ ಪತ್ತೆಯಾಗಿರೋದ್ರ ಬಗ್ಗೆ ಸುಮಾರು 12 ಕೋಟಿ ರೂಪಾಯಿ ಮೌಲ್ಯದ 48 ಕೆಜಿ ತೂಕದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಮೊಹಮ್ಮದ್ ಇರ್ಫಾನ್, ಇಬ್ರಾಹಿಂ ಖಾನ್ ಅವರಿಬ್ಬರನ್ನ ಅರೆಸ್ಟ್ ಮಾಡಿದಾರಂತೆ ಪೊಲೀಸರೀಗ. ತೋಟದ ಮನೆಯೊಂದರಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ 48 ಕೆಜಿ ತೂಕದ ಡ್ರಗ್ಸ್. ಹುಣಸೂರಿನ ನಿವಾಸಿ ಮೊಹಮ್ಮದ್ ಇರ್ಫಾನ್ಗೆ ಸೇರಿದಂಥ ತೋಟ ಅದು. ಸೊ ಇದ್ರ ಬಗ್ಗೆ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಆ ಡ್ರಗ್ಸ್ ಸೀಸ್ ಆಗಿದ್ದ ಬಗ್ಗೆ, ಆ ತೋಟದ ಮನೆ ಯಾರಿಗೆ ಸೇರಿದ್ದು, ಅದರ ಹಿನ್ನೆಲೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳ ಇದನ್ನೇ ಗಮನಿಸ್ತಾ ಇದ್ದೀರಿ. ಇದೇ ತೋಟದಲ್ಲಿ 48 ಕೆಜಿಯ ಡ್ರಗ್ಸ್ ಸೀಸ್ ಮಾಡಿರೋದು. ಸೀಸ್ ಮಾಡಿದ ಸಂದರ್ಭದ ಫೋಟೋಸ್ಗಳನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರಗ್ಸ್ ನಲ್ಲಿ ಯಾರು ಭಾಗಿಯಾಗ್ತಾರೆ, ಸೇವನೆ ಮಾಡುವುದಿರಬಹುದು ಮತ್ತು ತಯಾರಿಕೆ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಸತತವಾಗಿ ಕಾರ್ಯಾಚರಣೆಗಳನ್ನು ಕಳೆದ 3 ತಿಂಗಳಿಂದ ಮಾಡುತ್ತಾ ಬಂದಿದ್ದೀವಿ. ಕಳೆದ 3 ತಿಂಗಳ ಅವಧಿಯಲ್ಲಿ ಸುಮಾರು 77 ಕೇಸ್ಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ದಾಖಲು ಮಾಡಲಾಗಿರ್ತದೆ. ಇದರಲ್ಲಿ 63 ಕನ್ಸಂಪ್ಷನ್ ಮಾಡೋರು, ಸೇವನೆ ಮಾಡುವವರ ವಿರುದ್ಧ ಸಹಿತ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಹುಣಸೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ದಾಸನಪುರ ಒಂದು ಗ್ರಾಮದ ಒಂದು ಒಂಟೆ ಮನೆ, ತೋಟದ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಡ್ರಗ್ಸ್ ಅನ್ನ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಅಲ್ಲಿ ನಾವು ಏನು ರೇಡ್ ಮಾಡುವ ಒಂದು ಸಂದರ್ಭದಲ್ಲಿ ಒಬ್ಬ ಆರೋಪಿತ ಮೊಹಮ್ಮದ್ ಇರ್ಫಾನ್ ಅಂತೇಳಿ ಆತನನ್ನ ಕೂಲಂಕುಷವಾಗಿ ವಿಚಾರಣೆಗೊಳಪಡಿಸಿದಾಗ ಒಂದು ಹೆಚ್ಚಿನ ಒಂದು ಪ್ರಕರಣದ ಒಂದು ಆಳ ನಮಗೆ ತನಿಖೆಯಲ್ಲಿ ಗೊತ್ತಾಯಿತು. ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರಗ್ಸ್ ನಲ್ಲಿ ಯಾರು ಭಾಗಿಯಾಗ್ತಾರೆ, ಸೇವನೆ